ಆದ್ಮೇಲೆ ಪ್ರಕೃತಿ ಒಳಗೆ ಎಷ್ಟು ವಿಶೇಷತೆ ಐತೆ ಅಂದ್ರೆ ನಾವು ಎಷ್ಟೋ ಹಣ್ಣು ತಿಂದರೂ ಇನ್ನೊಂದಿಷ್ಟು ಹಣ್ಣುಗಳನ್ನ ತಿನ್ನಬೇಕು ಅಂತ ಆಗುತ್ತೆ. ಯಾಕಂದರೆ ಪ್ರಕೃತಿಯಲ್ಲಿ ಸಾಕಷ್ಟು ರೀತಿಯ ಹಣ್ಣುಗಳದಾವ ಮತ್ತು ಆ ಹಣ್ಣುಗಳು ವಿಶೇಷ ಔಷಧಿ ಗುಣವನ್ನು ಹೊಂದವ. ಇವತ್ತು ನಾನು ಇಲ್ಲೇ ಬಂದಿದ್ದೆ ಒಬ್ಬರು ಶಿಕ್ಷಕರ ಮನೆಗೆ. ಅವರು ನಮಗೆ ಈ ಹಣ್ಣು ಕೊಟ್ಟಿದ್ದಾರೆ. ಈ ಹಣ್ಣು ಲಿಡ್ಚಿ ಹಣ್ಣು ಅಂತ. ಇದಿಷ್ಟು ಪರ್ಫೆಕ್ಟ್ ಐತಲ್ಲ, ಪ್ರಕೃತಿ ಒಳಗೆ ಎಷ್ಟು ಚಂದ ಈ ಪ್ರಕೃತಿ ಮಾತೆ ಹಣ್ಣು ಕೊಟ್ಟಾಳಂದ್ರೆ ಅದನ್ನು ನೋಡಿದರೆ ಗೊತ್ತಾಗ್ತದೆ. ಇದನ್ನು ಬಿಡಿಸುವ ವಿಧಾನ ಒಂದು ಸ್ವಲ್ಪ ನೋಡೋಣ ಬನ್ನಿರಿ. ಇದೊಂದು ಬಿಜಾಪುರಕ್ಕೆ ಬಂದ್ರೆ ಅಂದ್ರೆ ನೀವು ಈ ಲಿಡ್ಚಿ ಹಣ್ಣು ಸಿಗ್ತಾವ. ಇದು ನೀವು 1 kg 400 ರೂಪಾಯಿ ಸಿಗ್ತಾವೆ. ಇದನ್ನ ಈ ರೀತಿಯಾಗಿ ನಾವು ತುಂಬ ತೆಗೆದು ಇಷ್ಟು ಕ್ಲೀನ್ ಐತಲ್ಲ, ಸ್ವಲ್ಪ ಇತ್ತ ತೊಂಬರ್ರಿ ಸರ್. ಸ್ವಲ್ಪ ಇಲ್ಲಿ ನೋಡಿರಿ, ಈ ಹಣ್ಣು ಈ ಥರ ಬಿಡಿಸ್ತಿದ್ದೀನಿ. ಇದೆಷ್ಟು ನೀಟಾಗಿ ಬಿಡಿಸುತ್ತಾ, ಒಂದು ಅತ್ಯಂತ ಏನು ಮನುಷ್ಯ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಇದನ್ನು ಸೊಪ್ಪಿಯನ್ನು ಆ ಭಗವಂತ ಸೃಷ್ಟಿ ಮಾಡೋಣ. ಎಷ್ಟು ಚಂದ ಇದಾಗುತ್ತೆ ನೋಡಿರಿ. ಬಹುಶಃ ಮನುಷ್ಯ ಮಾಡಿದರೂ ಕೂಡ ಈ ಥರ ಸಿಪ್ಪಿ ಬರೋದಿಲ್ಲ. ಇಷ್ಟು ಕ್ಲೀನಾಗಿ ಈ ಹಣ್ಣು ಬೇರ್ಪಡುತ್ತಂದ್ರೆ ಅಷ್ಟು ಕ್ಲೀನಾಗಿ ಈ ಹಣ್ಣು ಬೇರ್ಪಡುತ್ತೆ. ಸ್ವಲ್ಪ ಇದರೊಳಗಿರ್ತಕ್ಕಂಥ ತಿರುಳು ಕೂಡ ಇದಕ್ಕೆ ಅಂಟ್ಕೊಳ್ಳಲ್ಲ. ಇಷ್ಟು ಥರ ಬರುತ್ತೆ. ಬಂದ್ಬಿಡ್ಲೆ ಇದನ್ನು ನನಗೆ ಭಾಳ ವಿಶೇಷ ಅನ್ನಿಸ್ತು. ಈ ರೀತಿಯಾಗಿ ಇರ್ತದೆ. ಇದ್ರೊಳಗೆ ಬೀಜ ಇರ್ತದೆ ನೋಡಿರಿ. ಈ ರೀತಿ ಬೀಜ ತೆಗಿತೀನಿ. ಬೀಜ ನೋಡ್ತೀರಿ, ಬೀಜನ್ನು ತೆಗಿತೀನಿ. ಈ ರೀತಿಯಾಗಿ ಕರಿದಾದಂಥ ಒಂದು ಬೀಜ ಅದ. ಇದು ಹೆಂಗಂದ್ರೆ ಬೋರೆ ಹಣ್ಣು ಅಂತೀವಿ ನಾವು ಹಳ್ಳಿ ಒಳಗೆ, ಆ ಥರ ಬೀಜ ಅದ. ಆ ಬೀಜನ ಇಲ್ಲಿ ಇಡ್ತೀನಿ. ಈ ಥರ ಒಂದು ಬೆಣ್ಣೆ ಆಕಾರದ ಮುದ್ದಾದ ಅತ್ಯಂತ ಆ ಹಣ್ಣು ಏನು ಅದ್ಭುತ. ಪ್ರಕೃತಿಯೊಳಗೆ ಇಂಥ ಹಣ್ಣು ಸೇಯಬೇಕಂದ್ರೆ ಪುಣ್ಯ ಮಾಡಿರಬೇಕು. ಪ್ರತಿಯೊಂದು ಹಣ್ಣಿನಲ್ಲೂ ವಿಶೇಷ ಗುಣ ಅದ. ಇದೆಷ್ಟು ಚಂದ ನೋಡಿರಿ, ನಿಮ್ಗೆ ತೋರ್ಸಕತ್ತೀನಿ. ಇಂಥ ಹಣ್ಣು ಎಲ್ಲರೂ ಸಿಕ್ಕಿ ತಿನ್ನಿರಿ. ಭಾಳ ಅದ್ಭುತವಾದದ್ದು. ಏನು ಅದ್ಭುತ ಈ ಹಣ್ಣು. ಈ ಸಪ್ಪೆಯಿಂದ ಈ ರೀತಿಯಾಗಿ ಬೇರ್ಪಟ್ಟು ಇಷ್ಟು ಚೆನ್ನಾಗಿರ್ತದಲ್ಲ, ತಿನ್ನಲಿಕ್ಕೆ ಒಂದು ಸ್ವರ್ಗ ಸುಖ. ನೀವು ಬಿಜಾಪುರ ಬಂದಾಗ ಖಂಡಿತ ತೋಡ್ರಿ. ಇದು ಈ ರೀತಿಯಾಗಿ ಸಿಗುತ್ತಾ, ಲಿಡ್ಚಿ ಹಣ್ಣು ಅಂಥೇಳಿ. ಈ ವಿಶೇಷವಾದ ಹಣ್ಣಿನ ಗುಣ ಹೊಂದದ. ಎಲ್ಲರೂ ತಿನ್ನಿರಿ. ಈ ಹಣ್ಣಿನ ಒಂದು ಉಪಯೋಗ ಮತ್ತು ಹಣ್ಣಿನ ಒಂದು ನಿಮ್ಮ ಭಾಷೆಯಲ್ಲಿ ನಿಮ್ಮ ಕಡೆ ಏನಂತಾರೆ ಅನ್ನೋದು ಕಮೆಂಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಯಾವಾಗಲೂ ಹೊಸತನವನ್ನು ತಂದು ಕೊಡ್ತದೆ. ಎಲ್ಲರಿಗೂ ನಮಸ್ಕಾರ. ಇದು ಲಿಡ್ಚಿ ಹಣ್ಣು.